ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋ ವೃಷಭ ರಾಶಿಯವರಿಗಾಗಿದೆ. ವೃಷಭ ರಾಶಿಯವರೇ, ದೀಪಾವಳಿಗೂ ಮುನ್ನ ನಿಮ್ಮ ಜೀವನದಲ್ಲಿ ಒಂದು ಮಹತ್ತರ ಬದಲಾವಣೆ ಸಂಭವಿಸಲಿದೆ ಎಂದು ಗ್ರಹಗಳು ಸೂಚಿಸುತ್ತಿವೆ. ಇದು ಕೇವಲ ಊಹೆ ಅಥವಾ ಅಂಧಶ್ರದ್ಧೆಯ ಮಾತಲ್ಲ. 100% ಶಾಸ್ತ್ರಾಧಾರಿತ ಗಣನೆಗಳ ಪ್ರಕಾರ ದೃಢವಾದ ನಿಜವಾಗಿದೆ. ದೇವಗುರು ಬೃಹಸ್ಪತಿ ನಿಮ್ಮ ಜನ್ಮ ಕುಂಡಲಿಯಲ್ಲಿ ಅಷ್ಟಮ ಭಾವ ಮತ್ತು ದ್ವಾದಶ ಭಾವಗಳ ಅಧಿಪತಿಯಾಗಿದ್ದಾರೆ. ಅಷ್ಟಮ ಭಾವವು ರಹಸ್ಯಗಳು, ಆಂತರಿಕ ಪರಿವರ್ತನೆಗಳು ಮತ್ತು ಆಧ್ಯಾತ್ಮಿಕ ಜಾಗೃತಿಯನ್ನು ಸೂಚಿಸುತ್ತದೆ. ದ್ವಾದಶ ಭಾವವು ವಿದೇಶ, ವ್ಯಯ ಮತ್ತು ಮೋಕ್ಷದ ಮಾರ್ಗದ ಸೂಚಕವಾಗಿದೆ. ಈ ಎರಡೂ ಭಾವಗಳು ಬೃಹಸ್ಪತಿಗೆ ಅತ್ಯಂತ ಗಹನವಾದ ಮತ್ತು ರೂಪಾಂತರಕಾರಿ ಸ್ಥಾನಗಳನ್ನು ನೀಡುತ್ತವೆ. ಬಹುದಿನಗಳಿಂದ ಬೃಹಸ್ಪತಿ ನಿಮ್ಮ ಧನಭಾವದಲ್ಲಿ ವಾಸಿಸುತ್ತಿದ್ದರು. ಇದು ನಿಮ್ಮ ಆರ್ಥಿಕ ಸ್ಥಿತಿಯ ಮೇಲೆ ಮತ್ತು ಹಣದ ಕುರಿತ ನಿಮ್ಮ ಮನೋಭಾವದ ಮೇಲೆ ನೇರವಾದ ಪ್ರಭಾವ ಬೀರಿತ್ತು. ನೀವು ಹಣದ ವಿಷಯದಲ್ಲಿ ಹೆಚ್ಚು ಜಾಗರೂಕರಾಗಿದ್ದಿರಬಹುದು ಅಥವಾ ಕೆಲವು ಆರ್ಥಿಕ ನಿರ್ಣಯಗಳಲ್ಲಿ ವಿಳಂಬ ಅಥವಾ ಅನುಮಾನಗಳು ಎದುರಾಗಿದ್ದಿರಬಹುದು. ಆದರೆ ಈಗ ದೀಪಾವಳಿಗೆ ಮುನ್ನ ಬೃಹಸ್ಪತಿಯ ಸಂಚಲನ ನಿಮ್ಮ ಜೀವನದ ದಿಕ್ಕು ಬದಲಾಯಿಸಲು ಸನ್ನದ್ಧವಾಗಿದೆ. ಈ ಬದಲಾವಣೆ ಕೇವಲ ಹಣಕಾಸಿನಲ್ಲೇ ಅಲ್ಲ, ನಿಮ್ಮ ಆಂತರಿಕ ಶಕ್ತಿ, ನಂಬಿಕೆ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯಲ್ಲಿಯೂ ಸ್ಪಷ್ಟವಾಗಿ ಕಾಣಿಸಿಕೊಳ್ಳಲಿದೆ. ಅಂದರೆ ಈ ದೀಪಾವಳಿಗೆ ಮುನ್ನ ಬೃಹಸ್ಪತಿಯ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಆರಂಭವಾಗಬಹುದು. ಅದು ನಿಮಗೆ ಆತ್ಮವಿಶ್ವಾಸ, ಜ್ಞಾನ ಮತ್ತು ನವೀನ ಅವಕಾಶಗಳನ್ನು ನೀಡಲಿದೆ. ಆದರೆ ಈಗ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಸಂಭವಿಸಲಿದೆ. ಅಕ್ಟೋಬರ್ 18ರಂದು, ಅಂದರೆ ದೀಪಾವಳಿಗೆ ನಿಖರವಾಗಿ 3 ದಿನ ಮೊದಲು, ದೇವಗುರು ಬೃಹಸ್ಪತಿ ಧನಭಾವವನ್ನು ತೊರೆದು ಪರಾಕ್ರಮ ಭಾವದಲ್ಲಿ ಪ್ರವೇಶಿಸಲು ಸಜ್ಜಾಗಿದ್ದಾರೆ. ಈ ಸಂಚಾರವು ಸಾಮಾನ್ಯ ಖಗೋಳ ಘಟನೆಯಲ್ಲ. ಇದು ಅತ್ಯಂತ ಶಕ್ತಿಯುತ ಮತ್ತು ಭಾಗ್ಯ ಬದಲಾಯಿಸುವ ಯೋಗವಾಗಿದೆ. ಪರಾಕ್ರಮ ಭಾವವು ಧೈರ್ಯ, ಆತ್ಮವಿಶ್ವಾಸ, ನಿಶ್ಚಯ ಶಕ್ತಿ ಮತ್ತು ಕಾರ್ಯಕ್ಷೇತ್ರದಲ್ಲಿ ಚುರುಕುತನವನ್ನು ಸೂಚಿಸುತ್ತದೆ. ಬೃಹಸ್ಪತಿ ಈ ಭಾವದಲ್ಲಿ ಉಚ್ಚಸ್ಥಾನ ಪಡೆಯುವ ಕಾರಣದಿಂದ ನಿಮ್ಮೊಳಗೆ ಹೊಸ ಶಕ್ತಿ, ಉತ್ಸಾಹ ಮತ್ತು ಸಕಾರಾತ್ಮಕ ಮನೋಭಾವ ತುಂಬಿಕೊಳ್ಳುತ್ತದೆ. ಇದು ನಿಮ್ಮ ಶ್ರಮದ ಫಲಗಳು ಸ್ಪಷ್ಟವಾಗಿ ಕಾಣಿಸಿಕೊಳ್ಳುವ ಕಾಲವಾಗಲಿದೆ. ಇದುವರೆಗೆ ನೀವು ಮಾಡುತ್ತಿದ್ದ ಪ್ರಯತ್ನಗಳು ನಿಧಾನವಾಗಿ ಫಲ ನೀಡುತ್ತಿದ್ದರೂ ಈಗ ಅವುಗಳು ಅಕಸ್ಮಾತ್ ಬೆಳಗುತ್ತವೆ, ಯಶಸ್ಸಿನ ರೂಪದಲ್ಲಿ ಹೊರಹೊಮ್ಮುತ್ತವೆ. ಆದರೆ ನೀವು ವೃಷಭ ಲಗ್ನದವರು ಆಗಿದ್ದರೆ ನಿಮಗೆ ಒಂದು ಎಚ್ಚರಿಕೆಯ ಸೂಚನೆ ಇದೆ. ಬೃಹಸ್ಪತಿ ಈ ಸ್ಥಾನದಲ್ಲಿ ಯಾವಾಗಲೂ ಶುದ್ಧ ಶುಭ ಫಲ ನೀಡುವುದಿಲ್ಲ. ಅವರು ಕೆಲವು ಸಂದರ್ಭಗಳಲ್ಲಿ ಅಹಂಕಾರ ಅಥವಾ ತುರ್ತು ನಿರ್ಣಯಗಳ ಮೂಲಕ ಸಣ್ಣ ಸಣ್ಣ ಅಡಚಣೆಗಳನ್ನು ತರಬಹುದು. ಆದರೆ ಇದೇ ಬೃಹಸ್ಪತಿ ಇತ್ತೀಚೆಗೆ ನಿಮ್ಮ ಜೀವನದಲ್ಲಿ ಅಡ್ಡಿ, ವಿಳಂಬ ಉಂಟು ಮಾಡುತ್ತಿದ್ದರೂ ಈಗ ತಮ್ಮ ಸ್ಥಾನ ಬದಲಾಯಿಸುವ ಕ್ಷಣದಲ್ಲಿ ನಿಮ್ಮ ಜೀವನದಲ್ಲಿ ಹೊಸ ಮುಕ್ತಿಯ ಬಾಗಿಲು ತೆರೆಯಲಿದ್ದಾರೆ. ಇದು ಬಂದಿಯಿಂದ ಮುಕ್ತಿ ಪಡೆದಂತೆ ಆಗುತ್ತದೆ. ಅಂದರೆ ನಿಮ್ಮ ಜೀವನದ ಕಟ್ಟುಗಳು ಸಡಿಲಾಗಿ ಬೆಳವಣಿಗೆಯ ಮತ್ತು ಸಾಧನೆಯ ಹೊಸ ದಾರಿ ತೆರೆದಿಡುತ್ತವೆ. ವೃಷಭ ಲಗ್ನದವರಿಗೆ ಬೃಹಸ್ಪತಿ ಆಕಾರಕ ಗ್ರಹವಾಗಿ ಪರಿಗಣಿಸಲ್ಪಟ್ಟಿದ್ದಾರೆ. ಅಂದರೆ ಅವರು ಯಾವ ಭಾವದಲ್ಲಿದ್ದರೂ ಅಲ್ಲಿ ಸ್ವಲ್ಪ ತೊಂದರೆಗಳು, ಅಡೆತಡೆಗಳು ಅಥವಾ ಮಾನಸಿಕ ಅಶಾಂತಿ ಉಂಟಾಗುವ ಸಾಧ್ಯತೆ ಇರುತ್ತದೆ. ನಿಜವಾಗಿ ಹೇಳುವುದಾದರೆ, ಕಳೆದ ಬಹುದಿನಗಳಿಂದ ನೀವು ಕೆಲಸದಲ್ಲಿ ವಿಳಂಬ, ಹಣದ ತೊಂದರೆ ಅಥವಾ ಮನಸ್ಸಿನ ಒತ್ತಡದಂತಹ ಕೆಲವು ಅಸಮಾಧಾನಕಾರಿ ಪರಿಸ್ಥಿತಿಗಳನ್ನು ಎದುರಿಸುತ್ತಿದ್ದೀರಿ. ಆದರೆ ಈಗ ಈ ಸ್ಥಿತಿ ಬದಲಾಗಲು ಹೋಗಿದೆ. ಅಂದರೆ ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಆರಂಭವಾಗುತ್ತಿದೆ. ಇದರಿಂದ ನಿಮ್ಮ ಜೀವನದಲ್ಲಿ ಶಾಂತಿ, ಸಮೃದ್ಧಿ ಮತ್ತು ಪ್ರಗತಿಯ ಹೊಸ ದಾರಿ ತೆರೆದಿಡಲಿದೆ. ಆದ್ದರಿಂದ ಈ ಬದಲಾವಣೆ ನಿಮಗೆ ಬಹಳ ದೊಡ್ಡ ಆಶೀರ್ವಾದದಂತಾಗಲಿದೆ. ಸ್ನೇಹಿತರೆ, ದೀಪಾವಳಿಯ ನಂತರ ವೃಷಭ ರಾಶಿಯವರಿಗೆ ಸಿಗುವ 6 ಭವಿಷ್ಯವಾಣಿಗಳ ಬಗ್ಗೆ ಸ್ಪಷ್ಟವಾಗಿ ತಿಳಿಯೋಣ. ಅದಕ್ಕೂ ಮುಂಚೆ ಸ್ನೇಹಿತರೆ, ಈ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಲಕ್ಷ್ಮೀ ದೇವಿ ಮತ್ತು ಜೈ ಶ್ರೀರಾಮ್ ಎಂದು ತಪ್ಪದೇ ಬರೆಯಿರಿ. 1. ಮೊದಲ ರಹಸ್ಯ. ದೇವಗುರು ಬೃಹಸ್ಪತಿ ಮಿಥುನ ರಾಶಿಗೆ ಪ್ರವೇಶಿಸಿದಾಗಿನಿಂದಲೇ ನಿಮ್ಮ ಜೀವನದಲ್ಲಿ ಹಣದ ಹರಿವು ನಿಧಾನವಾಗಿರುವಂತಾಗಿದೆ. ಆರ್ಥಿಕ ವಿಷಯಗಳಲ್ಲಿ ಒಂದು ವಿಚಿತ್ರ ಅಸ್ಥಿರತೆ ಉಂಟಾಗಿದೆ. ಕುಟುಂಬ ಮತ್ತು ಬಂಧುಗಳಲ್ಲಿ ಸಹ ಎಲ್ಲವೂ ಸರಿಯಾಗಿ ಹೊಂದಿಕೊಳ್ಳದಂತಹ ಸ್ಥಿತಿ ಕಂಡುಬರುತ್ತಿದೆ. ನೀವು ಎಲ್ಲರಿಗೂ ಒಳ್ಳೆಯದು ಆಗಲಿ ಎಂದು ಯತ್ನಿಸುತ್ತಿದ್ದರೂ ಪ್ರತಿಯಾಗಿ ಮೆಚ್ಚುಗೆಯ ಬದಲು ನಿರಾಸೆ ಅನುಭವಿಸುತ್ತಿದ್ದೀರಿ. ಕೆಲವರಿಂದ ಸಹಾಯ ಅಥವಾ ಬೆಂಬಲ ಸಿಗುತ್ತದೆ ಎಂದು
ಭಾವಿಸಿದ್ದೀರಿ. ಆದರೆ ಅಲ್ಲಿ ಸಹ ಕೊರತೆ ಕಾಣಿಸಿಕೊಂಡಿದೆ. ನಿಮ್ಮ ಮಾತುಗಳು ಜಾವ ಹಿಂದೆ ಎಲ್ಲರ ಮೇಲೂ ಪ್ರಭಾವ ಬೀರುತ್ತಿದ್ದವು. ಈಗ ಆ ಶಕ್ತಿ ಕಳೆದುಕೊಂಡಂತಾಗಿದೆ. ಸಮಾಜ, ಕುಟುಂಬ ಹಾಗೂ ಕೆಲಸದ ಸ್ಥಳ ಎಲ್ಲೆಡೆ ನಿಮ್ಮ ಮಾತಿನ ಗೌರವ ಹಿಂದೆ ಇದ್ದಂತೆ ಉಳಿದಿಲ್ಲ. ನೀವು ಇತ್ತೀಚೆಗೆ ಈ ಬದಲಾವಣೆಯನ್ನು ಅನುಭವಿಸಿದ್ದರೆ ಅದು ಬೃಹಸ್ಪತಿಯ ಈ ಸಂಚಾರದ ನೇರ ಪರಿಣಾಮವೇ ಸರಿ. ಪಂಚಮ ದೃಷ್ಟಿಯಿಂದ ಬೃಹಸ್ಪತಿ ದೇವರು ನಿಮ್ಮ ಉದ್ಯೋಗ ಮತ್ತು ವೃತ್ತಿ ಜೀವನದ ಮೇಲೆ ಅಡ್ಡಿ ಉಂಟು ಮಾಡುತ್ತಿದ್ದಾರೆ. ನೀವು ಶ್ರಮ ತುಂಬ ಹಾಕಿದ್ದರೂ ಫಲಿತಾಂಶ ನಿರೀಕ್ಷಿತವಾಗಿ ಬಂದಿಲ್ಲ. ಹಿರಿಯರು ಹಾಗೂ ಸಹೋದ್ಯೋಗಿಗಳಿಂದ ಸಹಕಾರ ಸಿಗದೆ ಹೋಗಿದೆ. ನಿಮ್ಮ ಪ್ರಯತ್ನಗಳು ಕಾಣದ ಗೋಡೆಗಳಿಗೆ ಅಪ್ಪಳಿಸುತ್ತಿರುವಂತೆ ಅನ್ನಿಸುತ್ತಿದೆ. ಈ ಅವಧಿಯಲ್ಲಿ ಸಾಲ ಅಥವಾ ಹಣಕಾಸು ಒತ್ತಡದ ಪರಿಸ್ಥಿತಿಯು ಮೂಡಬಹುದು. ಜೊತೆಗೆ ಆರೋಗ್ಯದ ವಿಷಯದಲ್ಲೂ ಸಣ್ಣ ಸಣ್ಣ ಅಸೌಖ್ಯಗಳು, ದಣಿವು, ಮಾನಸಿಕ ಒತ್ತಡ ಅಥವಾ ಅಸ್ವಸ್ಥತೆಗಳು ಎದುರಾಗಬಹುದು. ಎರಡನೇ ರಹಸ್ಯ. ಪ್ರಸ್ತುತ ಶನಿ ಮಹಾರಾಜರು ನಿಮ್ಮ ಏಕಾದಶ ಮತ್ತು ದ್ವಾದಶ ಭಾವಗಳಲ್ಲಿ ಸಂಚರಿಸುತ್ತಿದ್ದು ಇದು ಒಂದು ಅತ್ಯಂತ ಶುಭಯೋಗವನ್ನು ನಿರ್ಮಾಣ ಮಾಡುತ್ತಿದೆ. ದೇವಗುರು ಬೃಹಸ್ಪತಿ ಧನಭಾವದಿಂದ ತಮ್ಮ ಸ್ಥಾನವನ್ನು ಬದಲಾಯಿಸುವ ಕ್ಷಣದಲ್ಲೇ ನಿಮ್ಮ ಜೀವನದಲ್ಲಿ ಮೊದಲ ದೊಡ್ಡ ಬದಲಾವಣೆ ಕಾಣಿಸಿಕೊಳ್ಳಲಿದೆ. ಇದೇ ಬದಲಾವಣೆ ನಿಮಗೆ ಈ ದೀಪಾವಳಿಯ ಅತ್ಯಂತ ಅಮೂಲ್ಯ ಉಡುಗೊರೆಯಾಗಿ ಪರಿಣಮಿಸುತ್ತದೆ. ಬೃಹಸ್ಪತಿ ಮಿಥುನ ರಾಶಿಯಿಂದ ಮುಂದೆ ಸಾಗುತ್ತಿದ್ದಂತೆಯೇ ನಿಮ್ಮ ಹಣಕಾಸಿನ ವ್ಯವಹಾರಗಳಲ್ಲಿ ಕಾಣಿಸಿಕೊಂಡಿದ್ದ ಅಡ್ಡಿಗಳು ನಿಧಾನವಾಗಿ ಮಾಯವಾಗಲಿವೆ. ಹಿಂದೆ ನಿಂತಿರುವ ಹಣ, ಹೂಡಿಕೆ ಅಥವಾ ಆದಾಯದಲ್ಲಿ ಉಂಟಾಗಿದ್ದ ವಿಳಂಬ ಈಗ ಪೂರ್ಣಗೊಂಡು ನಿಮಗೆ ಫಲ ನೀಡಲಾರಂಭಿಸುತ್ತದೆ. ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವ ಯಾವುದೇ ಆರ್ಥಿಕ ನಿರ್ಧಾರ ಯಶಸ್ವಿಯಾಗುವ ಸಾಧ್ಯತೆ ಅತ್ಯಧಿಕವಾಗಿದೆ. ನಿಮ್ಮ ಹಣ ಎಲ್ಲಾದರೂ ಸಿಕ್ಕಿ ಹಾಕಿಕೊಂಡಿದ್ದರೆ ಅಥವಾ ಸಾಲದ ಪ್ರಕ್ರಿಯೆ ಬಾಕಿ ಇದ್ದರೆ ಈ ಅವಧಿ ನಿಮಗೆ ಅತ್ಯಂತ ಫಲಪ್ರದವಾಗುತ್ತದೆ. ನಿಮ್ಮ ಯೋಜನೆಗಳು ಈಗ ಸಂಪೂರ್ಣ ಆತ್ಮವಿಶ್ವಾಸದಿಂದ ಮುಂದುವರೆಯಲಿವೆ ಮತ್ತು ನೀವು ನಿರೀಕ್ಷಿಸುತ್ತಿದ್ದ ಹಣ ಅಥವಾ ಸಂಪನ್ಮೂಲಗಳು ಖಂಡಿತವಾಗಿಯೂ ನಿಮ್ಮ ಕೈಗೆ ಸೇರಲಿವೆ. ಮೂರನೇ ರಹಸ್ಯ. ಪಂಚಮ ದೃಷ್ಟಿಯ ಪ್ರಭಾವದಿಂದ ದೇವಗುರು ಬೃಹಸ್ಪತಿ ನಿಮ್ಮ ಅಷ್ಟಮ ಭಾವವನ್ನು ಸ್ಪರ್ಶಿಸುತ್ತಿದ್ದ ಸಮಯದಲ್ಲಿ ಉದ್ಯೋಗ ಮತ್ತು ವೃತ್ತಿ ಜೀವನದಲ್ಲಿ ಒತ್ತಡ ಹಾಗೂ ಅಸ್ಥಿರತೆ ಉಂಟಾಗಿತ್ತು. ಮೇಲಾಧಿಕಾರಿಗಳು ಹಾಗೂ ಸಹೋದ್ಯೋಗಿಗಳಿಂದ ನಿರೀಕ್ಷಿತ ಸಹಕಾರ ದೊರೆಯುತ್ತಿರಲಿಲ್ಲ. ನಿಮ್ಮ ಶ್ರಮ ಹಾಗೂ ಕೆಲಸಕ್ಕೆ ತಕ್ಕ ಮೆಚ್ಚುಗೆಗಳ ಕೊರತೆ ಇತ್ತು ಮತ್ತು ಹೊಸ ಕೆಲಸಕ್ಕಾಗಿ ಮಾಡಿದ ಪ್ರಯತ್ನಗಳು ಫಲ ನೀಡುತ್ತಿರಲಿಲ್ಲ. ಆದರೆ ದೇವಗುರು ಬೃಹಸ್ಪತಿಯ ದೃಷ್ಟಿ ಆ ಭಾವದಿಂದ ದೂರವಾದ ತಕ್ಷಣವೇ ನಿಮ್ಮ ಉದ್ಯೋಗ ಮತ್ತು ಕರಿಯರ್ ಸಂಬಂಧಿತ ಪರಿಸ್ಥಿತಿಗಳು ಸಂಪೂರ್ಣವಾಗಿ ನಿಮ್ಮ ಪರವಾಗಿ ತಿರುಗಲಾರಂಭಿಸುತ್ತವೆ. ಆರೋಗ್ಯದ ದೃಷ್ಟಿಯಲ್ಲಿಯೂ ಉತ್ತಮ ಸುಧಾರಣೆ ಕಂಡುಬರುತ್ತದೆ. ನೀವು ಯಾವುದೇ ಸಾಲ ಅಥವಾ ಕರ್ಜಿನಲ್ಲಿ ಸಿಕ್ಕಿಕೊಂಡಿದ್ದರೆ ಮತ್ತು ಅದರಿಂದ ಹೊರಬರುವ ದಾರಿ ಕಾಣುತ್ತಿರಲಿಲ್ಲವೆಂದರೆ ಈ ತಿಂಗಳ 18ನೇ ತಾರೀಕಿನ ನಂತರ ಹೊಸ ಅವಕಾಶಗಳು ಮತ್ತು ಹೊಸ ಮಾರ್ಗಗಳು ತೆರೆದುಕೊಳ್ಳಲಿವೆ. ಅವುಗಳು ನಿಮಗೆ ಆರ್ಥಿಕ ಒತ್ತಡದಿಂದ ಮುಕ್ತಿ ನೀಡಲು ಸಹಾಯ ಮಾಡಲಿವೆ. ಸಪ್ತಮ ದೃಷ್ಟಿಯಿಂದ ಅಷ್ಟಮ ಭಾವದ ಮೇಲೆ ಬೃಹಸ್ಪತಿಯ ಪ್ರಭಾವ ಇರುವುದರಿಂದ ನೀವು ಬಹುಕಾಲದಿಂದ ಕೆಲಸಗಳಲ್ಲಿ ಪುನಃ ಅಡ್ಡಿಗಳು ಎದುರಿಸುತ್ತಿದ್ದೀರಿ. ನಿಮ್ಮ ನಿರೀಕ್ಷೆಗಳಂತೆ ಫಲಿತಾಂಶಗಳು ಸಿಗುತ್ತಿರಲಿಲ್ಲ. ನಿಮ್ಮ ಕೆಲಸಗಳು ಪೂರ್ಣಗೊಳ್ಳುವ ಮುನ್ನವೇ ನಿಂತುಕೊಳ್ಳುತ್ತಿದ್ದವು. ಪ್ರತಿ ಸಲ ಯಶಸ್ಸಿನ ಅಂಚಿನವರೆಗೆ ತಲುಪಿದರೂ ಯಾವುದೋ ಅಡೆತಡೆ ಎದುರಾಗುತ್ತಿರುವಂತೆ ಅನುಭವವಾಗುತ್ತಿತ್ತು. ಆದರೆ ಈಗ ಈ ಪರಿಸ್ಥಿತಿ ನಿಧಾನವಾಗಿ ಬದಲಾಗಲಿದೆ. ನಿಮ್ಮ ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ. ಕೆಲಸಗಳಲ್ಲಿ ಎದುರಾಗುತ್ತಿದ್ದ ಅಡ್ಡಿಗಳು ಮಾಯವಾಗುತ್ತವೆ ಮತ್ತು ನಿಮ್ಮ ನಿರೀಕ್ಷೆಗಳಂತೆ ಫಲಿತಾಂಶಗಳು ಬರಲಾರಂಭಿಸುತ್ತವೆ. ನವಮ ದೃಷ್ಟಿಯ ಪ್ರಭಾವದಿಂದ ಬೃಹಸ್ಪತಿ ದೇವರು ನಿಮ್ಮ ಕರ್ಮಭಾವವನ್ನು ಸ್ಪರ್ಶಿಸುತ್ತಿದ್ದಾಗ ಉದ್ಯೋಗ ಸಿಗದೇ ಇದ್ದದ್ದು, ಕೆಲಸ ಹುಡುಕುವಲ್ಲಿ ತೊಂದರೆಗಳು ಎದುರಾಗುತ್ತಿದ್ದವು. ಸರ್ಕಾರಿ ಅಥವಾ ಇತರ ಪ್ರಮುಖ ಕಾರ್ಯಗಳಲ್ಲಿ ಅಡೆತಡೆಗಳು ಇದ್ದವು. ಕೆಲಸಗಳು ಸಮಯಕ್ಕೆ ಪೂರ್ಣಗೊಳ್ಳುತ್ತಿರಲಿಲ್ಲ. ಆದರೆ ಈಗ ಈ ಸ್ಥಿತಿ ಸಂಪೂರ್ಣವಾಗಿ ಬದಲಾಗಲಿದೆ. ಹಿಂದೆ ಎಲ್ಲೆಡೆ ತಡೆ ಕಂಡಿದ್ದ ಕ್ಷೇತ್ರಗಳು ಈಗ ನಿಧಾನವಾಗಿ ನಿಮ್ಮ ಪರವಾಗಿ ಕೆಲಸ ಮಾಡಲಾರಂಭಿಸುತ್ತವೆ ಮತ್ತು ಯಶಸ್ಸು ನಿಮ್ಮ ಹೆಜ್ಜೆ ಗುರುತುಗಳನ್ನು ಮುತ್ತಾಡುತ್ತದೆ. ನಾಲ್ಕನೇ ರಹಸ್ಯ. ವಾಣಿಜ್ಯ ಅಥವಾ ವ್ಯಾಪಾರ ಕ್ಷೇತ್ರದಲ್ಲಿ ಇತ್ತೀಚಿನವರೆಗೂ ನಿಮ್ಮ ನಿರೀಕ್ಷೆಯಂತೆ ಫಲಿತಾಂಶಗಳು ಸಿಗುತ್ತಿರಲಿಲ್ಲ. ಪರಿಸ್ಥಿತಿಗಳು ಯಾವಾಗಲೂ ಜಿಗಿಜಿಗಿಯಾಗಿದ್ದವು. ಒಂದು ತಿಂಗಳು ಅತ್ಯುತ್ತಮವಾಗಿ ಹೋಗುತ್ತಿದ್ದರೆ ಮುಂದಿನ ತಿಂಗಳು ಸಂಪೂರ್ಣ ಸ್ಥಗಿತಂತಾಗಿತ್ತು. ಕೆಲವು ವೇಳೆ ಆರ್ಡರ್ಗಳು ರದ್ದಾಗುತ್ತಿದ್ದವು. ತಯಾರಾದ ಸರಕುಗಳು ಮಾರಾಟವಾಗದೆ ಗೋದಾಮಿನಲ್ಲಿ ಬಿದ್ದಿದ್ದವು. ಈ ಎಲ್ಲ ತೊಂದರೆಗಳು ದೇವಗುರು ಬೃಹಸ್ಪತಿಯ ದೃಷ್ಟಿಯಿಂದ ಉಂಟಾಗಿದ್ದವು. ಆದರೆ ಈಗ ಈ ಪರಿಸ್ಥಿತಿಗಳು ನಿಧಾನವಾಗಿ ಮಾಯವಾಗಲಿವೆ. ನಿಮ್ಮ ವ್ಯಾಪಾರ ಈಗ ಅತ್ಯಂತ ಅನುಕೂಲಕರ ಹಾಗೂ ಯಶಸ್ವಿ ಹಂತಕ್ಕೆ ಪ್ರವೇಶಿಸಲಿದೆ. ಇದು ಊಹೆ ಅಥವಾ ಅಂದಾಜು ಅಲ್ಲ. ಶಾಸ್ತ್ರಗಳಿಂದ
ದೃಢಪಡಿಸಲಾದ ಯೋಗವಾಗಿದೆ. ಗ್ರಹಗಳು ತಮ್ಮ ಉನ್ನತ ಸ್ಥಿತಿಗೆ ತಲುಪಿದಾಗ ಅವರು ಬಲವಂತವಾಗಿ ಸಕಾರಾತ್ಮಕ ಫಲ ನೀಡಲು ಸಕ್ರಿಯವಾಗುತ್ತಾರೆ. ಹಿಂದಿನ ದಿನಗಳಲ್ಲಿ ಹಣ, ಕುಟುಂಬ, ವಾಣಿಜ್ಯ, ಉದ್ಯೋಗ, ಕರ್ಮ ಮತ್ತು ವ್ಯಾಪಾರದಲ್ಲಿ ಉಂಟಾಗಿದ್ದ ತೊಂದರೆಗಳು ಈಗ ಇದೇ ಗ್ರಹಗಳ ಪ್ರಭಾವದಿಂದ ನಿಮ್ಮ ಪರವಾಗಿ ತಿರುಗಲಿವೆ. ಈ ಹೊಸ ಸ್ಥಿತಿಯಲ್ಲಿ ನಿಮ್ಮ ಶ್ರಮದ ಫಲ ಸ್ಪಷ್ಟವಾಗಿ ಕಾಣಿಸಿಕೊಳ್ಳಲಿದೆ. ಹಿಂದೆ ನಿಂತಿದ್ದ ಕೆಲಸಗಳು ಪೂರ್ಣಗೊಳ್ಳಲಿವೆ ಮತ್ತು ಅಡ್ಡಿಯಾಗಿದ್ದ ಅಂಶಗಳು ದೂರವಾಗಲಿದೆ. ದೇವಗುರು ಬೃಹಸ್ಪತಿ ಈಗ ನಿಮ್ಮ ಪರಿಶ್ರಮವನ್ನು ಯಶಸ್ಸಿನಲ್ಲಿ ಪರಿವರ್ತಿಸಲು ಪೂರ್ಣ ವ್ಯವಸ್ಥೆ ಮಾಡಲಿದ್ದಾರೆ ಮತ್ತು ನಿಮ್ಮ ಪ್ರಯತ್ನಗಳನ್ನು ಜಯದ ದಿಕ್ಕಿನಲ್ಲಿ ಮುನ್ನಡೆಸಲಿದ್ದಾರೆ. ಐದನೇ ರಹಸ್ಯ. ವ್ಯಾಪಾರ ಕ್ಷೇತ್ರದಲ್ಲಿ ದೇವಗುರು ಬೃಹಸ್ಪತಿ ಈಗ ನಿಮಗೆ ಅತ್ಯುತ್ತಮ ಯಶಸ್ಸಿನ ದಾರಿಯನ್ನು ತೆರೆಯಲಿದ್ದಾರೆ. ನಿಮ್ಮ ತಮ್ಮ ತಂಗಿಯರೊಂದಿಗೆ ಸಂಬಂಧಗಳಲ್ಲಿ ಸಹಕಾರ, ಪ್ರೀತಿ ಮತ್ತು ಹೊಂದಾಣಿಕೆ ಹೆಚ್ಚುವ ಶ್ರೇಷ್ಠ ಯುಗ ನಿರ್ಮಾಣವಾಗುತ್ತಿದೆ. ನವಮ ದೃಷ್ಟಿಯ ಮೂಲಕ ಬೃಹಸ್ಪತಿ ನಿಮ್ಮ ಏಕಾದಶ ಭಾವವನ್ನು ನೋಡುವರು ಮತ್ತು ಅದು ಅವರ ಸ್ವಂತ ಭಾವವಾಗಿರುವುದರಿಂದ ಅವರು ಅದಕ್ಕೆ ಯಾವುದೇ ಹಾನಿಯಾಗಲು ಬಿಡುವುದಿಲ್ಲ. ಇದರ ಫಲವಾಗಿ ನಿಮ್ಮ ಆದಾಯದಲ್ಲಿ ಹೆಚ್ಚಳವಾಗುವುದು ಮತ್ತು ಆರ್ಥಿಕವಾಗಿ ಬಲಿಷ್ಠತೆ ಪಡೆಯುವ ಸುಂದರ ಯೋಗ ನಿರ್ಮಾಣವಾಗುತ್ತದೆ. ದೀಪಾವಳಿಯ ಸಮಯದಲ್ಲಿ ನಿಮ್ಮ ದೀರ್ಘಕಾಲದ ಇಚ್ಛೆ ಅಥವಾ ಗುರಿ ಪೂರ್ಣೆಯ ಸಾಧ್ಯತೆಗಳು ಈ ಬದಲಾವಣೆಯೊಂದಿಗೆ ಖಚಿತವಾಗಿ ಮೂಡುತ್ತದೆ. ದೇವಗುರು ಬೃಹಸ್ಪತಿ ನಿಮ್ಮ ಕುಂಡಲಿಯಲ್ಲಿ ಆಕಾರಕ ಗ್ರಹವಾಗಿದ್ದರೂ ಸಹ ಅವರು 2 ಸ್ಥಳಗಳಲ್ಲಿ ಶುಭ ಫಲ ನೀಡಬೇಕಾಗಿರುವ ಕಾರಣದಿಂದ ಈ ಕಾರ್ಯವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುತ್ತಾರೆ. ಈ ಅವಧಿಯಲ್ಲಿ ಒಂದು ವಿಷಯವನ್ನು ಮಾತ್ರ ಗಮನದಲ್ಲಿಡಿ. ಪತ್ನಿ ಅಥವಾ ಪತಿಗಳೊಂದಿಗೆ ಯಾವುದೇ ರೀತಿಯ ಅಸಮಜ್ಜೆ ಅಥವಾ ಅಸಮಾಧಾನ ಉಂಟಾಗದಂತೆ ನೋಡಿಕೊಳ್ಳಿ. ಜೊತೆಗೆ ತಂದೆಯ ಆರೋಗ್ಯದತ್ತ ಸ್ವಲ್ಪ ಗಮನ ನೀಡುವ ಅಗತ್ಯವಿದೆ, ಆದರೆ ಆತಂಕದ ಅಗತ್ಯವಿಲ್ಲ, ಏಕೆಂದರೆ ಬೃಹಸ್ಪತಿ ತಮ್ಮ ಕಾರಕತ್ವಕ್ಕೆ ಹಾನಿ ಮಾಡುವುದಿಲ್ಲ. ಹಿಂದಿನ ಕಾಲದ ಹೋಲಿಕೆಯಲ್ಲಿ ಈ ರಾಶಿ ಬದಲಾವಣೆಯಿಂದ ದೇವಗುರು ಬೃಹಸ್ಪತಿ ನಿಮ್ಮ ಜೀವನದಲ್ಲಿದ್ದ ದೀರ್ಘಕಾಲದ ಆರೋಗ್ಯ ಸಂಬಂಧಿತ ತೊಂದರೆಗಳನ್ನು ದೂರ ಮಾಡುವ ದಿಕ್ಕಿನಲ್ಲಿ ಕಾರ್ಯನಿರ್ವಹಿಸಲಿದ್ದಾರೆ. ಯಾರ ಆರೋಗ್ಯ ಬಹುಕಾಲದಿಂದ ಸರಿಯಾಗಿರಲಿಲ್ಲ ಅಥವಾ ಯಾವುದೋ ಅಡಚಣೆಗಳಿಂದ ಜೀವನದಲ್ಲಿ ತಡೆ ಉಂಟಾಗಿದ್ದರೆ ಈಗ ಅದರ ಪರಿಹಾರ ಸಾಧ್ಯವಾಗಲಿದೆ. ಆಧ್ಯಾತ್ಮಿಕ ಪರಿಹಾರವಾಗಿ ಗುರುವೇ ನಮಃ ಎಂಬ ಜಪವನ್ನು ಪ್ರತಿದಿನ ಮಾಡುವುದರಿಂದ ಅಪಾರ ಲಾಭ ದೊರೆಯುತ್ತದೆ. ವಿಷ್ಣು ಸಹಸ್ರನಾಮವನ್ನು ನೀವು ಸ್ವತಃ ಪಠಿಸಲು ಸಾಧ್ಯವಿಲ್ಲದಿದ್ದರೆ ಅದನ್ನು ಕೇಳುವುದೇ ಸಾಕು, ಅದರಿಂದ ಸಹ ಶುಭ ಫಲ ದೊರೆಯುತ್ತದೆ. ಮತ್ತು ನೀವು ವೃಷಭ ಲಗ್ನದವರಾಗಿದ್ದರೆ ಗುರುವಾರದಂದು ಹಳದಿ ಬಣ್ಣದ ವಸ್ತುಗಳನ್ನು ಧರಿಸಬೇಡಿ, ಆದರೆ ಹಳದಿ ವಸ್ತುಗಳ ದಾನವನ್ನು ಮಾಡುವುದು ಅತ್ಯಂತ ಶುಭಕರ. 6ನೇ ರಹಸ್ಯ. 18ನೇ ತಾರೀಕಿನ ನಂತರ ನಿಮ್ಮ ಜೀವನದಲ್ಲಿ ದೊಡ್ಡ ಮತ್ತು ಸಕಾರಾತ್ಮಕ ಬದಲಾವಣೆಗಳ ಅವಕಾಶಗಳು ನಿರ್ಮಾಣವಾಗುತ್ತಿವೆ. ದೇವಗುರು ಬೃಹಸ್ಪತಿ ತಮ್ಮ ಸ್ಥಾನವನ್ನು ಬಿಟ್ಟು ಹೋಗುವುದರಿಂದ ಅದು ನಿಮಗೆ ನೇರವಾಗಿ ಹಾಗೂ ಸ್ಪಷ್ಟವಾಗಿ ಲಾಭವನ್ನು ತರುತ್ತದೆ. ಇದನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಲು ಒಂದು ಉದಾಹರಣೆ ನೀಡಬಹುದು. ಮನೆಯಲ್ಲಿ ನೀವು ಯಾವುದೇ ಕಾರ್ಯವನ್ನು ಮಾಡಲು ಮನಸ್ಸು ಮಾಡಿದ್ದೀರಿ, ಉದಾಹರಣೆಗೆ ಹಾಡು ಕೇಳುವುದು, ವಿಶ್ರಾಂತಿ ಪಡೆಯುವುದು ಅಥವಾ ಯಾರೋ ಇಚ್ಛೆಯನ್ನು ಪೂರೈಸುವುದು. ಆದರೆ ನಿಮ್ಮ ಮುಂದೆ ಒಂದು ವ್ಯಕ್ತಿ ಇದ್ದಾರೆ ಅಥವಾ ಪರಿಸ್ಥಿತಿ ಇರುವುದರಿಂದ ನೀವು ನಿಮ್ಮ ಮನಸ್ಸಿನ ತೃಪ್ತಿಯನ್ನು ಪಡೆಯಲು ಸಾಧ್ಯವಾಗುತ್ತಿಲ್ಲ. ಆದರೆ ಆ ವ್ಯಕ್ತಿ ಅಥವಾ ಪರಿಸ್ಥಿತಿ ದೂರವಾದ ತಕ್ಷಣ ನೀವು ಬಹುಮಾನದಿಂದ ನಿರೀಕ್ಷಿಸಿದ್ದ ಕಾರ್ಯವನ್ನು ಸುಲಭವಾಗಿ ಪೂರ್ಣಗೊಳಿಸಬಹುದು. ಅದೇ ರೀತಿ ದೇವಗುರು ಬೃಹಸ್ಪತಿ ನಿಮ್ಮ ಜೀವನದಲ್ಲಿ ಅಂಥ ಅವಕಾಶಗಳು ಮತ್ತು ಪರಿಸ್ಥಿತಿಗಳನ್ನು ಸೃಷ್ಟಿಸುತ್ತಿದ್ದಾರೆ. ಅಲ್ಲಿ ನಿಮ್ಮ ಇಚ್ಛೆಗಳು ಮತ್ತು ಪ್ರಯತ್ನಗಳು ಫಲಪ್ರದವಾಗುತ್ತವೆ. ಈ ಬದಲಾವಣೆಯೊಂದಿಗೆ ನಿಮ್ಮ ದೀಪಾವಳಿ ಅತ್ಯಂತ ಶುಭಕರವಾಗಿ ಸಂತೋಷಕರವಾಗಿ ನೆರವೇರಲಿದೆ. ದೀರ್ಘಕಾಲದಿಂದ ಬಾಕಿ ಇದ್ದ ಎಲ್ಲ ಕಾರ್ಯಗಳು, ಇಚ್ಛೆಗಳು ಮತ್ತು ಮನೋಭಾವನೆಗಳು ಈ ಸಮಯದಲ್ಲಿ ಸಂಪೂರ್ಣವಾಗಿ ಪೂರ್ಣಗೊಳ್ಳುವ ಸಾಧ್ಯತೆ ಇರುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾಯಿತೆಂದು ಭಾವಿಸಿದರೆ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಗುರು ಬೃಹಸ್ಪತಿ ಎಂದು ಬರೆಯಿರಿ. ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.